ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಡೆಲಿವರಿ ಜಾಬ್ ಏನಾದ್ರು ನೀವು ಮಾಡ್ತಾ ಇದ್ದೀರಾ ಅಂತ ಅಂದರೆ ನಿಮ್ಮ ಐ ಡಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಅಂತ ಅಂದರೆ ಒಂದು ಸಲ ಐ ಡಿ ಏನಾದ್ರು ಬ್ಲಾಕ್ ಮಾಡಿದ್ರೆ ತಿರ್ಗಾ ಮತ್ತೆ ತಕ್ಕೊಡೋದೇ ಇಲ್ಲ. ಅದರಿಂದಾಗಿ ನಿಮ್ಮ ಐ ಡಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಂತಂದರೆ ಈಗ ಡೆಲಿವರಿ ಜಾಬ್ಗೆ ಏನಾದ್ರು ಸೇರ್ಕೊಂಡಿರ್ತಾರೆ, ಸೇರ್ಕೊಂಡಾದ್ಮೇಲೆ ಅವ್ರಿಗೊಂದು ಐಡಿಯಾ ಇರಲ್ಲ. ಅಂತಂದರೆ ಯಾವ್ಯಾವಕ್ಕೆಲ್ಲ ಕಾರಣಕ್ಕೆಲ್ಲ ನಮ್ಮ ಐ ಡಿ ಪರ್ಮನೆಂಟಾಗಿ ಬ್ಲಾಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿರಲ್ಲ. ಅಂದರೆ ಮಿಸ್ಟೇಕ್ ಮಾಡಾದ್ಮೇಲೆ ಗೊತ್ತಾದರೂ ಕೂಡ ಅದು ಯೂಸ್ ಆಗಲ್ವಲ್ಲ. ಅದರಿಂದಾಗಿ ಏನಾಗುತ್ತೆ ಅಂತಂದರೆ ಮಿಸ್ಟೇಕ್ ಮಾಡಾದ್ಮೇಲೆ ಅವ್ರು ಯಾವುದೇ ಆದಂಥ ಎಕ್ಸ್ಕ್ಯೂಸಸ್ ಇಲ್ಲಿ ಕೊಡಲ್ಲ. ಎಕ್ಸ್ಕ್ಯೂಸಸ್ ಕೊಡದಲ್ಲಿ ಇರೋ ಕಾರಣ ಏನಾಗುತ್ತೆ ಅಂತಂದರೆ ಐ ಡಿ ಪರ್ಮನೆಂಟಾಗಿ ಸಸ್ಪೆಂಡ್ ಆಗುತ್ತೆ. ಇಲ್ಲ ಅಂತಂದರೆ ಟರ್ಮಿನೇಟು, ಬ್ಲಾಕು, ಈ ರೀತಿಯಲ್ಲಿ ಪ್ರತಿಯೊಂದೊಂದು ಕಂಪ್ನಿಯಲ್ಲೂ ಕೂಡ ಒಂದೊಂದು ರೀತಿಯಲ್ಲಿ ಮಾಡಿ ಏನು ಮಾಡ್ತಾರೆ ಅಂತಂದರೆ ನಿಮ್ಮ ಐ ಡಿನ ಪರ್ಮನೆಂಟಾಗಿ ಟರ್ಮಿನೇಟ್ ಮಾಡಿಬಿಡ್ತಾರೆ. ನಿಮ್ಮ ಐ ಡಿ ಪರ್ಮನೆಂಟಾಗಿ ಟರ್ಮಿನೇಟ್ ಮಾಡಿದ್ಮೇಲೆ ನೀವು ಯಾವುದೇ ಕಾರಣಕ್ಕೂ ನೀವು ಇನ್ನೂ ಒಂದು ಐ ಡಿನ ಕ್ರಿಯೇಟ್ ಮಾಡ್ಕೊಳಕ್ಕಾಗಲ್ಲ. ತುಂಬ ಪರ್ಸೆಂಟ್ ಇದೆ. ಅಂದರೆ 99% ನೀವು ಐ ಡಿನ ಕ್ರಿಯೇಟ್ ಮಾಡ್ಕೊಳ್ಳೋಂಥ ಚಾನ್ಸ್ ಇಲ್ವಲ್ಲ. ಅದರಿಂದಾಗಿ ಏನಾದ್ರು ಮಿಸ್ಟೇಕ್ ಮಾಡಿದ್ರೆ ನೀವು ಕರೆಕ್ಟಾಗಿ ಡ್ಯೂಟಿ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಅದೇನೂ ಪ್ರಾಬ್ಲಮ್ ಆಗಲ್ಲ. ಅಂತಂದರೆ ಏನೇನೆಲ್ಲ ತಪ್ಪು ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು ನಿಮಗೆ 1 by 1 ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಏನಪ್ಪ ಅಂತ ಅಂದರೆ ನೀವು ನಿಮ್ಮ ಐ ಡಿಲಿ ನೀವೇ ಕೆಲಸ ಮಾಡಿ. ಅಂತಂದರೆ ಇವಾಗ ನೀವು ಯಾವುದೋ ಒಂದು ಡೆಲಿವರಿ ಕಂಪ್ನಿಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಆ ಡೆಲಿವರಿ ಕಂಪ್ನಿಯಲ್ಲಿ ಏನು ನಿಮ್ಮದು ಐ ಡಿ ಕ್ರಿಯೇಟ್ ಮಾಡ್ಕೊಂಡಿರ್ತಾರೋ ನೀವೇ ಕೆಲಸ ಮಾಡೋಕ್ಕೆ ಟ್ರೈ ಮಾಡಿ. ಇಲ್ಲ ಅಂತ ಅಂದರೆ ನಿಮ್ಮ ಫ್ರೆಂಡ್ ಯಾರು ಐ ಡಿ ಕೇಳಿದ್ರು, ನಾನು ನಮ್ಮ ಫ್ರೆಂಡಿಗೆ ಕೊಟ್ಟೆ. ಇಲ್ಲ ಅಂತಂದರೆ ನಮ್ಮ ಫ್ರೆಂಡ್ ಐ ಡಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಅನ್ನುವಂಥ ಸಮಯದಲ್ಲಿ ಏನಾಗುತ್ತೆ ಅಂತ ಅಂದರೆ ನಾವು ಡ್ಯೂಟಿಗೆ ಹೋಗಿರ್ತೀವಲ್ಲ, ಆ ಡ್ಯೂಟಿಗೆ ಹೋಗುವಂಥ ಸಮಯದಲ್ಲಿ ಮಧ್ಯದಲ್ಲಿ ಸೆಲ್ಫಿ ಕೇಳ್ತಾರೆ. ಅಂದರೆ ಆಲ್ಮೋಸ್ಟ್ ಅಲ್ಲಿ ಈಗ ಎಲ್ಲ ಕಂಪ್ನಿಯಲ್ಲೂ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲರಲ್ಲೂ ಯಾಕೆ ಈಗ ರ್ಯಾಪಿಡೋ, ಬೈಕ್ ಟ್ಯಾಕ್ಸಿ ಇದರಲ್ಲೂ ಕೂಡ ಎಲ್ಲ ಸೆಲ್ಫಿ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದರೆ ಅದರಿಂದ ಏನಾಗುತ್ತೆ ಅಂತ ಅಂದರೆ ನಾವು ಸೆಲ್ಫಿ ಕೊಡುವಂಥ ಸಮಯದಲ್ಲಿ ಏನಾದ್ರು ಮಿಸ್ ಆಗಿ ನಮ್ಮ ಅಣ್ಣಂದು, ನಮ್ಮ ತಮ್ಮಂದು, ಇಲ್ಲ ಅಂತಂದರೆ ನಮ್ಮ ಫ್ರೆಂಡ್ ಯಾರ್ದಾರು ನಾನು ಐ ಡಿ ಇಸ್ಕೊಂಬಂದು ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಒಂದು ಸಮಯದಲ್ಲಿ ಅವ್ರ ಬದಲು ನಮ್ಮ ಫೋಟೋ ಕೊಟ್ಟರೆ, ಇಲ್ಲ ಅಂತ ಅಂದರೆ ನಮ್ಮ ಬದಲು ಅವರ ಫೋಟೋ ಕೊಟ್ಟರೆ ಅವಾಗ ಏನಾಗುತ್ತೆ ಅಂತ ಅಂದರೆ ನಮ್ಮ ಐ ಡಿ ಪರ್ಮನೆಂಟಾಗಿ ಬ್ಲಾಕ್ ಆಗುತ್ತೆ. ಅಂತ ಅಂದರೆ ನಮ್ಮ ಐ ಡಿಯಲ್ಲಿ ನಾವೇ ಕೆಲಸ ಮಾಡಬೇಕು. ನಮ್ಮ ಸ್ನೇಹಿತರ ಐ ಡಿಲಾಗಲಿ ನಮ್ಮ ಐ ಡಿ ನಾವು ಬೇರೆಯವ್ರು ಕೊಡೋದಾಗಲಿ ಇದೆಲ್ಲ ಮಾಡಿದ್ರೆ ಏನು ಮಾಡ್ತಾರೆ ಅಂತ ಅಂದರೆ ಪರ್ಮನೆಂಟಾಗಿ ಬ್ಲಾಕ್ ಮಾಡ್ತಾರೆ. ಇದರಲ್ಲಂತೂ ಯಾವುದೇ ಆದಂಥ ಎಕ್ಸ್ಕ್ಯೂಸ್ ಕೊಡೋದೇ ಇಲ್ಲ. ಸೊ ಅದರಿಂದಾಗಿ ಏನಾಗುತ್ತೆ ಅಂತ ಅಂದರೆ ಯಾರಿಗೂ ಕೂಡ ನಿಮ್ಮ ಐ ಡಿ ಕೊಡಬೇಡಿ. ನೀವು ಅಷ್ಟೇ ಬೇರೆಯವ್ರ ಐ ಡಿ ಇಸ್ಕೊಂಡು ಬಿಡೋ ಒಂದು ಅರ್ಧ ಗಂಟೆ ಮಾಡ್ಕೊಂಡು ಹೋಗೋಣ ಅನ್ನೋ ಒಂದು ರೀತಿಯಲ್ಲಿ ನೀವು ಮಾಡೋಕೆ ಹೋಗಬೇಡಿ. ಅಂದರೆ ಸೆಲ್ಫಿ ಕೇಳ್ದಿರೋಂಥ ಅಪ್ಲಿಕೇಶನ್ ಬೇಕಾದ್ರೆ ನೀವು ಯೂಸ್ ಮಾಡ್ಬೋದು. ಬಟ್ ಸೆಲ್ಫಿ ಕೇಳುವಂಥ ಅಪ್ಲಿಕೇಶನಲ್ಲಿ ನೀವೇನು ಮಾಡಬೇಕು ಅಂತಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ಐ ಡಿನ ಕೊಡಕ್ಕೆ ಹೋಗಬೇಡ್ರಿ. ಎಲ್ಲ ಒಂದು ದಿವಸ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನೀವು ಕೊಟ್ಟರೆ ಏನಾಗುತ್ತೆ ಅಂತಂದರೆ ಕಂಪ್ಲೀಟಾಗಿ ನಿಮ್ಮ ಐ ಡಿ ಹೊಗೆ ಹಾಕ್ಸ್ಕೊಳುತ್ತೆ. ಅದರಿಂದಾಗಿ ದಯವಿಟ್ಟು ಯಾರಿಗೂ ಕೂಡ ನಿಮ್ಮ ಐ ಡಿನ ಯಾರಿಗೂ ಕೂಡ ಕೊಡಕ್ಕೆ ಹೋಗಬೇಡಿ. ಸೊ ಮೊದಲನೇ ರೀಸನ್ ಬಂದು ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದರೆ ನಿಮ್ಮ ಐ ಡಿ ಪರ್ಮನೆಂಟಾಗಿ ಬ್ಲಾಕ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ರೀಸನ್ ಏನಪ್ಪ ಅಂತ ಅಂದರೆ ನೆಕ್ಸ್ಟ್ ರೀಸನ್ ಬಂದ್ಬಿಟ್ಟು ಇವಾಗ ಏನಾದ್ರು ನಾವು ಕಸ್ಟಮರಿಗೆ ಆರ್ಡರ್ ಕೊಡೋಕೆ ಹೋಗಿರ್ತೀವಿ. ಕಸ್ಟಮರ್ಗೆ ಆರ್ಡರ್ ಕೊಡುವಂಥ ಸಮಯದಲ್ಲಿ ಆರ್ಡರ್ ಕೊಡೋದೇ ಇಲ್ಲ ಅಂತಂದರೆ ಕಸ್ಟಮರ್ಗೆ ಆರ್ಡರ್ ಕೊಡೋದೇ ಏನಾದ್ರು ಸ್ಕ್ಯಾಮ್ ಮಾಡಿದ್ರೆ ನಾವು ಆ ಟೈಮಲ್ಲೂ ಕೂಡ ಐ ಡಿ ಬ್ಲಾಕ್ ಆಗುತ್ತೆ. ಅಂತ ಅಂದರೆ ಮೇಯ್ನ್ ಏನು ಅಂತ ಅಂದರೆ ಕಸ್ಟಮರಿಗೆ ಇಂಟೆನ್ಷನ್ಲಿ ಕೊಡ್ದಲೇ ಇದ್ದು ಅಕಸ್ಮಾತ್ ಏನಾದ್ರು ಇವಾಗ ಒಂದು ಫ್ಲ್ಯಾಟ್ಗೆ ಹೋಗಿರ್ತೀವಿ. ಫ್ಲ್ಯಾಟಲ್ಲಿ ಏನಪ್ಪ ಅಂತಂದರೆ ನಂಬರ್ ಇರುತ್ತೆ, ಅಂದರೆ ಫ್ಲ್ಯಾಟ್ ನಂಬರ್ ಇರುತ್ತೆ. ಆ ಫ್ಲ್ಯಾಟ್ ನಂಬರ್ಗೆ ಇಡೋ ಬದಲು ಅಕಸ್ಮಾತ್ ಬೇರೆ ನಂಬರಲ್ಲಿ ಇಟ್ಬಿಟ್ಟಿರ್ತೀವಿ, ಇಲ್ಲಾಂತಂದರೆ ಬೇರೆ ಬ್ಲಾಕಲ್ಲಿ ಹೋಗಿ ಕೊಟ್ಬಿಟ್ಟಿರ್ತೀವಿ. ಆ ಸಮಯದಲ್ಲೂ ಕೂಡ ಏನಾಗುತ್ತೆ ಅಂತಂದರೆ ಕಸ್ಟಮರ್ ಫೋನ್ ಮಾಡಿ ಕಸ್ಟಮರ್ ಕೇರ್ ಅವ್ರಿಗೆ ಕಂಪ್ಲೇಂಟ್ ಮಾಡ್ತಾರೆ, ನಮಗೆ ಆರ್ಡರ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಆ ಸಮಯದಲ್ಲಿ ನಮ್ಮ ಐ ಡಿ ಬ್ಲಾಕ್ ಆಗುತ್ತೆ. ಇನ್ನೊಂದು ಸಿಚುವೇಶನ್ ನಾನು ಕೂಡ ಇದನ್ನು ಫೇಸ್ ಮಾಡಿದೆ. ಯಾವ ರೀತಿ ಗೊತ್ತಾ ಅಂದರೆ ಒಂದು ಫುಡ್ ನೀವು ತಗೊಂಡೋಗಿರ್ತೀರ. ಫುಡ್ ತಗೊಂಡೋಗಿರುವಂಥ ಸಮಯದಲ್ಲಿ ಬೇರೆಯವರು ಕೂಡ ಅಂದರೆ ಪಕ್ಕದ ಮನೆಯವರು ಕೂಡ ಇವಾಗ ಬುಕ್ ಮಾಡಿಬಿಟ್ಟಿರ್ತಾರೆ. ಪಕ್ಕದ ಮನೆಯವರು ವೆಯ್ಟ್ ಮಾಡ್ತಾ ಇರ್ತಾರೆ. ನಾವು ಕೂಡ ಅಂತ ಆರ್ಡರ್ನವರು ಅವ್ರು ವೆಯ್ಟ್ ಮಾಡ್ತಾ ಇರೋಲ್ಲ. ಆ ಸಮಯದಲ್ಲಿ ಹೋಗಿ ಸ್ವಿಗ್ಗಿನ ಅಂತ ಕೇಳ್ಬಿಟ್ಟು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ಬಿಡ್ತು. ಯಾವತ್ತೂ ಕೂಡ ನಾವು ಕಸ್ಟಮರ್ ಹೆಸರು ಕೇಳ್ಬಿಟ್ಟು ಕರೆಕ್ಟಾಗಿ ಕನ್ಫರ್ಮ್ ಮಾಡ್ಕೊಂಡು ಅದೇ ಕಸ್ಟಮರ್ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಮಾಡ್ಕೊಂಡು ಕೊಡಬೇಕಾಗತ್ತೆ. ಅದೇ ರೀತಿಯಲ್ಲಿ ಬೇರೆ ಯಾರಿಗೋ ಒಂದ್ಸಲ ನಾನು ಕೊಟ್ಬಿಟ್ಟಿದ್ದೆ. ಆವಾಗ ಏನಾಗುತ್ತೆ ಅಂತಂದರೆ ಅವಾಗಲೂ ಕೂಡ ಪರ್ಮನೆಂಟಾಗಿ ಐ ಡಿಯಲ್ಲಿ ಡಿಸೇಬಲ್ ಆಗುತ್ತೆ. ಏನಕ್ಕೆ ಅಂತಂದರೆ ವಾಪಸ್ ನಾವು ಕಾಲ್ ಮಾಡ್ತೀವಿ ಅಂತಂದ್ರೆ ಕಸ್ಟಮರ್ ನಂಬರ್ ಸಿಗಲ್ಲ ನಮಗೆ. ಏನಕ್ಕೆ ಅಂತಂದರೆ ಆರ್ಡರ್ ಕಂಪ್ಲೀಟ್ ಆಗಿಬಿಟ್ಟಿರುತ್ತೆ. ಇವಾಗ ನೆಕ್ಸ್ಟ್ ಆರ್ಡರ್ ಕೂಡ ನಮಗೆ ಬಂದುಬಿಟ್ಟಿರುತ್ತಲ್ಲ. ಅದರಿಂದಾಗಿ ಏನಾಗುತ್ತೆ ಅಂತಂದರೆ ಆ ಕಾಂಟ್ಯಾಕ್ಟ್ ಆಗೋಕ್ಕಾಗಲ್ಲ. ಆಮೇಲೆ ನಮಗೂ ಕೂಡ ಎಷ್ಟೊಂದು ಆರ್ಡರ್ ಮಾಡ್ತಿರ್ತೀವಲ್ಲ, ನಮಗೂ ಕೂಡ ಎಲ್ಲಿ ಏನಾಯಿತು ಅಂತ ಹೇಳ್ಬಿಟ್ಟು ಕೂಡ ಗೊತ್ತಾಗಲ್ಲ. ಅವಾಗ ಏನಾಗುತ್ತೆ ಅಂತ ಅಂದರೆ ನಮ್ಮ ಐ ಡಿ ಅವಾಗಲೂ ಕೂಡ ಸಸ್ಪೆಂಡ್ ಆಗುತ್ತೆ. ಅಂತ ಅಂದರೆ ಕಸ್ಟಮರ್ಗೆ ಆರ್ಡರ್ ಕೊಡ್ದಲ್ಲೇ ಏನಾದ್ರು ನಾವು ಆರ್ಡರ್ ಕಂಪ್ಲೀಟ್ ಕೊಟ್ವಿ, ಕಸ್ಟಮರ್ ಏನಾದ್ರು ಕಂಪ್ಲೇಂಟ್ ಮಾಡಿದ್ರು ಅಂತ ಅಂದರೆ ನಮ್ಮ ಐ ಡಿಲಿ ಬ್ಲಾಕ್ ಆಗುತ್ತೆ. ಅಂದರೆ ಒಂದೊಂದು ಕಂಪ್ನಿಯಲ್ಲಿ ಒಂದೊಂದು ಥರ ಇದಾಗಿರು ಅಂತ ಅಂದರೆ ಒಂದೊಂದು ಸಲ ಒಬ್ಬೊಬ್ರು ಚಾನ್ಸ್ ಕೊಡ್ತಾರೆ. ಅಂದರೆ ಏನೋ ಮಿಸ್ಟೇಕ್ ಆಗಿರ್ಬೋದು ಫಸ್ಟ್ ಟೈಮ್ ಅದು ಅಂತ ಹೇಳ್ಬಿಟ್ಟು ಮೊದಲನೇ ಸಲ ಒಂದೊಂದು ಸಲ ಚಾನ್ಸ್ ಕೊಡ್ತಾರೆ ಒಂದೊಂದು ಕಂಪ್ನಿರು. ಬಟ್ ಒಂದೊಂದು ಕಂಪ್ನಿಲಿ ಚಾನ್ಸೇ ಕೊಡೋಲ್ಲ. ಮುಲಾಜಿಲ್ದೆ ನಿಮ್ಮ ಐ ಡಿನೂ ಕೂಡ ಅಲ್ಲಿ ಡಿಆಕ್ಟಿವೇಟ್ ಮಾಡಿಬಿಡ್ತಾರೆ. ಅದರಿಂದಾಗಿ ನೀವು ಆರ್ಡರ್ ಕೊಡುವಂಥ ಸಮಯದಲ್ಲಿ ಕರೆಕ್ಟಾಗಿ ಆ ಕಸ್ಟಮರ್ ಏನಿರ್ತಾರೋ ಅವ್ರಿಗೆ ಆರ್ಡರ್ ಕೊಡಿ. ಅವ್ರಿಗೆ ಆರ್ಡರ್ ಕೊಡೋದಕ್ಕಿಂತ ಮುಂಚೆ ನೀವು ಯಾವುದೇ ಕಾರಣಕ್ಕೂ ಆರ್ಡರ್ ಡೆಲಿವರಿ ಮಾಡಿಬಿಡ್ರಿ. ಕಸ್ಟಮರ್ನ ಕನ್ಫರ್ಮ್ ಮಾಡ್ಕೊಂಡು ನಿಮ್ಮ ಆರ್ಡರ್ನ ಕೊಡಿ. ಆವಾಗ ನಿಮ್ಮ ಐ ಡಿ ಅಲ್ಲೂ ಕೂಡ ಸೇವ್ ಆಗುತ್ತೆ. ನೆಕ್ಸ್ಟ್ ಯಾವ ಕಾರಣಕ್ಕೋಸ್ಕರ ನಿಮ್ಮ ಐ ಡಿ ಬ್ಲಾಕ್ ಆಗುತ್ತೆ ಅಂತ ಅಂದರೆ ಈಗ ನಿಮ್ಗೆ ಆರ್ಡರ್ಗಳು ಬರ್ತಾ ಇರುತ್ತೆ. ಆರ್ಡರ್ಗಳು ಬರುವಂಥ ಸಮಯದಲ್ಲಿ ನೀವು ಏನು ಮಾಡ್ತೀರಾ ಅಂತ ಅಂದರೆ ಪದೇ ರಿಜೆಕ್ಟ್ ಮಾಡ್ತಾ ಇರ್ತೀರಾ. ಅಂತಂದರೆ ಆರ್ಡರ್ ಬರ್ತಾನೆ ಇರ್ತವೆ. ಆರ್ಡರ್ ಬರುವಂಥ ಸಮಯದಲ್ಲಿ ನಿಮಗೆ ಬೇಡ ಡ್ಯೂಟಿ ಅಂತ ಅಂದರೆ ನೀವು ಡೈರೆಕ್ಟಾಗಿ ಆಫ್ಲೈನ್ಗೆ ಹೋಗ್ಬಿಡಿ. ಯಾವುದೇ ಆದಂಥ ಪ್ರಾಬ್ಲಮ್ ಆಗಲ್ಲ. ಅದು ಬಿಟ್ಬಿಟ್ಟು ನೀವು ಡ್ಯೂಟಿಲಿದ್ದೇನೆ
ಇವಾಗೆಲ್ಲ ಒಂದು ಏರಿಯಾಗೆ ಹೋಗಿರ್ತೀರಾ, ಅಲ್ಲಿಂದ ನನಗೆ ಬೇರೆ ಏರಿಯಾಗೆ ಹೋಗಕ್ಕೆ ಇಷ್ಟ ಇಲ್ಲ, ಈ ಏರಿಯಾದಿಂದ ಆ ಏರಿಯಾಗೆ ಹೋಗಕ್ಕೆ ಇಷ್ಟ ಇಲ್ಲ ಅಂತ ಏನೋ ಮಾಡ್ತಾರೆ ಒಬ್ಬರು ಅಂತಂದರೆ, ಬರುವಂಥ ಆರ್ಡರ್ನೆಲ್ಲ ಏನು ಮಾಡ್ತಾರೆ ಅಂತಂದರೆ ರಿಜೆಕ್ಟ್ ಮಾಡ್ತಾ ಇರ್ತಾರೆ. ಒಂದೊಂದೇ ಆರ್ಡರ್ನ ರಿಜೆಕ್ಟ್ ಮಾಡುವಂಥ ಸಮಯದಲ್ಲಿ ಏನಾಗುತ್ತೆ ಅಂತ ಅಂದರೆ ಅವಾಗಲೂ ಕೂಡ ಅಷ್ಟೇ ನಮ್ಮ ಐ ಡಿ ಬ್ಲಾಕ್ ಆಗುತ್ತೆ. ಅಂದರೆ ಈಗ ಆಲ್ಮೋಸ್ಟ್ ಅಲ್ಲಿ ಎಕ್ಸಾಂಪಲ್ ಸ್ವಿಗ್ಗಿ ಝೊಮ್ಯಾಟೋನೇ ತೊಗೊಳ್ಳಿ. ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ನೀವು ಹೆಚ್ಚು ಆರ್ಡರ್ನ ಇವರು ರಿಜೆಕ್ಟ್ ಮಾಡಂಗೇ ಇಲ್ಲ. ಹೆಚ್ಚು ಆರ್ಡರ್ನ ಏನಾದ್ರು ಒಂದೇ ಸಲ ನೀವೇನಾದ್ರು ರಿಜೆಕ್ಟ್ ಮಾಡ್ತೀರಾ ಅಂತ ಅಂದರೆ ಅವಾಗ ಏನಾಗುತ್ತೆ ಅಂತ ಅಂದರೆ ನಿಮ್ಮ ಐ ಡಿ ಅಲ್ಲೂ ಕೂಡ ನಿಮ್ಮ ಐ ಡಿ ಸಸ್ಪೆಂಡ್ ಆಗುತ್ತೆ. ಅದ್ರ ಬದಲು ನೀವು ಆಫ್ಲೈನ್ಗೆ ಹೋಗೋದು ಬೆಸ್ಟ್ ಆಗಿರುತ್ತೆ. ಪದೇ ಆರ್ಡರ್ ಬರ್ತಾ ಇರುತ್ತಲ್ಲ ಅದನ್ನೆಲ್ಲ ನೀವು ರಿಜೆಕ್ಟ್ ಮಾಡಬೇಡಿ. ಕಂಟಿನ್ಯೂಸ್ ಒಂದೇ ಸಮ ರಿಜೆಕ್ಟ್ ಮಾಡಬೇಡಿ. ಹೊಸ್ದಾಗಿ ಬಂದಿರೋರ್ಗೆ ಏನು ಗೊತ್ತಿರಲ್ಲ, ಇದ್ರ ಬಗ್ಗೆ ಐಡಿಯಾನೇ ಇರಲ್ಲ. ಅವ್ರು ಏನು ಮಾಡ್ತಾರೆ ಅಂತ ಅಂದರೆ ಬಿಡು ಏನಾಗುತ್ತೋ ಆಗಲಿ, ರಿಜೆಕ್ಟ್ ಮಾಡೋದು ಏನಾಗಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ಗಳನ್ನ ಡಿನೈನ್ ಮಾಡ್ತಾ ಹೋಗ್ತಾರೆ. ಬ್ಯಾಕ್ ಟು ಬ್ಯಾಕ್ ಆರ್ಡರ್ಗಳು ಡಿನೈನ್ ಮಾಡಿದಂಥ ಸಮಯದಲ್ಲೂ ಕೂಡ ನಮ್ಮ ಐ ಡಿ ಇಲ್ಲಿ ಬ್ಲಾಕ್ ಆಗೋಗುತ್ತೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಏನಪ್ಪ ಬ್ಲಾಕ್ ಆಗುತ್ತೆ ನಮ್ಮ ಐ ಡಿ ಅಂತ ಅಂದರೆ ಕ್ಯಾನ್ಸಲೇಷನ್ ಜಾಸ್ತಿ ಮಾಡೋದು ಅಂತ ಅಂದರೆ ಇವಾಗ ಏನು ಮಾಡ್ತೀವಿ ಅಂತ ಅಂದರೆ ನಮ್ಗೆ ಆರ್ಡರ್ ಬಂದಿರುತ್ತೆ, ಆರ್ಡರ್ ಪಿಕಪ್ ಮಾಡ್ಕೊಂಡು ತೊಗೊಂಡೋಗ್ತೀವಿ. ಪಿಕಪ್ ಮಾಡ್ಕೊಂಡು ತೊಗೊಂಡೋದಂಥ ಸಮಯದಲ್ಲಿ ತುಂಬ ಅಂದರೆ ನಮ್ಮ ಪರ್ಸ್ನಲ್ ಯೂಸ್ಗೆ ಪರ್ಸ್ನಲ್ ರೀಸನ್ಗೆ ಏನು ಮಾಡ್ತಾರೆ ಅಂತ ಅಂದರೆ ಕೆಲವೊಬ್ರು ಜಾಸ್ತಿ ಆರ್ಡರ್ನ ಕ್ಯಾನ್ಸಲ್ ಮಾಡ್ತಾರೆ. ಅಂತ ಅಂದರೆ 1-2 ಮಾಡಿದ್ರೆ ಏನು ತೊಂದರೆ ಆಗಲ್ಲ, ಬಟ್ ಪದೇ ಏನು ಮಾಡ್ತಾರೆ ಅಂತ ಅಂದರೆ ಆರ್ಡರ್ನ ಕ್ಯಾನ್ಸಲ್ ಮಾಡ್ತಾರೆ. ಅಂತಂದರೆ ಬೇಕು ಅಂತ ಆರ್ಡರ್ ಕ್ಯಾನ್ಸಲ್ ಮಾಡೋದು, ರೀಸನ್ ಇಲ್ದಲ್ಲೇ ಆರ್ಡರ್ ಕ್ಯಾನ್ಸಲ್ ಮಾಡೋದು, ಈ ರೀತಿ ಎಲ್ಲ ಮಾಡುವಂಥ ಸಮಯದಲ್ಲಿ ಏನಾಗುತ್ತೆ ಅಂತ ಅಂದರೆ ಅವಾಗಲೂ ಕೂಡ ನಮ್ಮ ಐ ಡಿಗೆ ಯಾವುದೇ ಆದಂಥ ಸೇಫ್ಟಿ ಇರಲ್ಲ. ಅವಾಗಲೂ ಕೂಡ ಕಂಪ್ನಿಯವರು ಏನು ಮಾಡ್ತಾರೆ ಅಂತ ಅಂದರೆ ಐ ಡಿನ ಟರ್ಮಿನೇಟ್ ಮಾಡ್ತಾರೆ. ಇನ್ನೊಂದು ಏನು ಅಂತ ಅಂದರೆ ಆಲ್ಮೋಸ್ಟ್ ಆಲ್ ಅವರು ಡೆಲಿವರಿ ಬಾಯ್ಸ್ಗಿಂತ ಜಾಸ್ತಿ ಕಸ್ಟಮರ್ ಇರ್ತಾರಲ್ಲ ಅವ್ರಿಗೆ ಜಾಸ್ತಿ ಅವರು ಪ್ರಿಫರೆನ್ಸ್ ಕೊಡೋದ್ರಿಂದ ಸೊ ಕಸ್ಟಮರ್ ಕಡೆಗೆ ಸ್ವಲ್ಪ ಒಲವು ಜಾಸ್ತಿ ಅವ್ರಿಗೆ. ಅದರಿಂದಾಗಿ ಕಸ್ಟಮರ್ ಏನು ಕಂಪ್ಲೇಂಟ್ ಮಾಡೋರು ಕೂಡ ಅಷ್ಟೇ ನಮ್ಮ ಐ ಡಿನ ಬ್ಲಾಕ್ ಮಾಡೋದು. ಅದೇ ರೀತಿಯಲ್ಲಿ ಏನಪ್ಪ ಅಂತ ಅಂದರೆ ಮಿಸ್ಬಿಹೇವ್ ಮಾಡಬಾರ್ದು ನಾವು ಯಾರ ಜೊತೆಗೂ. ಅಂದರೆ ಇವಾಗ ಏನಾದ್ರು ಕಸ್ಟಮರ್ ಜೊತೆನೇ ಆಗಲಿ ಅಥವಾ ರೆಸ್ಟೋರೆಂಟ್ ಅವರ ಜೊತೆನೇ ಆಗಲಿ, ಕಸ್ಟಮರೇ ಆಗಲಿ ರೆಸ್ಟೋರೆಂಟ್ ಅವರಾಗಲಿ, ಇವ್ರ ಜೊತೆ ಏನಾದ್ರು ಮಿಸ್ಬಿಹೇವ್ ಮಾಡಿದ್ವಿ, ಆ ಮಿಸ್ಬಿಹೇವ್ ಮಾಡಿದಂಥ ಸಮಯದಲ್ಲಿ ಏನಾದರೂ ಅವ್ರು ಕಂಪ್ಲೇಂಟ್ ಮಾಡಿದ್ರೆ ಅವಾಗಲೂ ಕೂಡ ನಮ್ಮದು ಐ ಡಿ ಇಲ್ಲಿ ಡಿಆಕ್ಟಿವೇಟ್ ಆಗುತ್ತೆ. ಅಂದರೆ ಕಸ್ಟಮರ್ಗೆ ಆರ್ಡರ್ ಕೊಡುವಂಥ ಸಮಯದಲ್ಲಿ ಆಲ್ಮೋಸ್ಟ್ ಅವ್ರದ್ದು ಕಾಂಟ್ಯಾಕ್ಟೇ ಬೇಡ. ಅಂದರೆ ಅವ್ರು ಏನೇ ಮಾತಾಡೋರು ಕೂಡ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಏನು ಮಾಡಬೇಕು ಅಂತ ಅಂದರೆ ಆರ್ಡರ್ ಕೊಟ್ಟು ಬರ್ತಾ ಇರಬೇಕು ಅಷ್ಟೇ. ಅಂದರೆ ಏನಕ್ಕೆ ಲೇಟ್ ಆಯಿತು ಅಂತ ಅಂದರೆ ಇಲ್ಲ ಲೇಟ್ ಆಯಿತು ಟ್ರಾಫಿಕ್ಕು ಏನು ಅದು ಇದು ಅಂತ ಹೇಳ್ಬಿಟ್ಟು ನೀವು ವಾದ ಮಾಡೋಕ್ಕೆ ಹೋಗ್ಬಾರ್ದು. ಕೊಟ್ಟರೆ ಆರ್ಡ್ರು ಕೊಡ್ತಿದ್ದಂಗೆ ನೀವು ಬಂದ್ಬಿಡ್ಬೇಕು. ಸುಮ್ಮನೆ ಮಾತಾಡಿ ಏನು ಮಾಡ್ತಂತಂದರೆ ಸುಮ್ಮನೆ ವೇಸ್ಟ್ ಅದು ಅಂತ. ಅಂದರೆ ಅಕಸ್ಮಾತ್ ಏನಾದ್ರು ಆರ್ಗ್ಯುಮೆಂಟ್ ಆದ್ರೂ ಕೂಡ ನಿಮಗೆ ಅಲ್ಲಿ ಕಸ್ಟಮರ್ ಏನು ಮಾತಾಡೋರು ಅಂತ ಕೇಳಲ್ಲ ನಿಮಗೆ ಕಂಪ್ನಿ. ಡೈರೆಕ್ಟಾಗಿ ಅವ್ರು ಏನು ಮಾಡ್ತಾರೆ ಅಂತ ಅಂದರೆ ನೀವು ಕಸ್ಟಮರ್ ಜೊತೆ ಮಿಸ್ಬಿಹೇವ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಅಂತ ಅಂದರೆ ನಿಮ್ಮ ಐ ಡಿನ ಅಲ್ಲಿ ಬ್ಲಾಕ್ ಮಾಡ್ತಾರೆ, ಜೊತೆಯಲ್ಲಿ ಐ ಡಿನ ಟರ್ಮಿನೇಟ್ ಮಾಡ್ತಾರೆ. ಸೊ ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ನಮ್ಮ ಕೆಲಸ ಏನು, ಆರ್ಡರ್ ತೊಗೊಂಡೋಗ್ಬೇಕು, ಆರ್ಡರ್ ತೊಗೊಂಡೋಗಿ ಅವ್ರಿಗೆ ಡ್ರಾಪ್ ಮಾಡ್ಬಿಟ್ಟು ಬರೋದು ಅಷ್ಟೇ ನಮ್ಮ ಮೇಯ್ನ್ ಉದ್ದೇಶ ಆಗಿರುತ್ತೆ. ಏನಕ್ಕೆ ಅಂತ ಅಂದರೆ ಸುಮ್ಮನೆ ಅವ್ರ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡ್ರು ಕೂಡ ನಮಗೆ ಟೈಮ್ ವೇಸ್ಟೇ ಅದು ಇದು ಅಂತ ಹೇಳ್ಬಿಟ್ಟು ಸುಮ್ಮನೆ ಮಾತಾಡೋದು ವೇಸ್ಟೇ. ಅದರಿಂದಾಗಿ ಏನು ಮಾಡಬೇಕು ಅಂತಂದರೆ ಸೀದಾ ತೊಗೊಂಡೋಗಿ ಆರ್ಡರ್ ಕೊಟ್ಟು ಸುಮ್ಮನೆ ಬರ್ತಾಯಿರಿ. ಸುಮ್ಮನೆ ವಾದ ಎಲ್ಲ ಮಾಡೋಕ್ಕೋಗ್ಬೇಡಿ. ವಾದ ಮಾಡೋರು ಹೇಳ್ತಾ ಇಲ್ವಾ ಕಸ್ಟಮರ್ ಕಡೆಗೆ ಕಂಪ್ನಿಗಳವರೆಲ್ಲ ಸಪೋರ್ಟ್ ಮಾಡೋದು. ಅದರಿಂದಾಗಿ ಏನಾಗುತ್ತೆ ಅಂತಂದರೆ ಆ ಸಮಯದಲ್ಲೂ ಕೂಡ ನಮ್ಮ ಐ ಡಿಯಲ್ಲಿ ಟರ್ಮಿನೇಟ್ ಮಾಡ್ತಾರೆ. ಅದರಿಂದಾಗಿ ಅದರಲ್ಲೂ ಕೂಡ ಸ್ವಲ್ಪ ಹುಷಾರಾಗಿರಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ ಇದು ಡೆಲಿವರಿ ಜಾಬ್ಗಳಲ್ಲೇ ಸೇಮ್ ಇದೇನಪ್ಪ ಅಂದರೆ ಪೋರ್ಟರಿಗೆ ಬರುತ್ತೆ. ಪೋರ್ಟರಲ್ಲಿ ನಾವು ಏನಾದ್ರು ಡ್ಯೂಟಿ ಮಾಡ್ತೀವಿ ಅಂತ ಅಂದ್ಕೊಳ್ಳಿ, ಪೋರ್ಟರಲ್ಲಿ ತುಂಬ ರೀಸನ್ ನೀವು ಕೂಡ ಐ ಡಿನ ಬ್ಲಾಕ್ ಮಾಡ್ತಾರೆ. ಒಂದು ರೀಸನ್ ಏನಪ್ಪ ಮುಖ್ಯವಾದ ರೀಸನ್ ಅಂತ ಅಂದರೆ ಆಫ್ಲೈನ್ ಡ್ಯೂಟೀಸ್ಗಳು ಮಾಡಬಾರ್ದು. ಪೋರ್ಟರಲ್ಲಿ ಏನಾದ್ರು ನೀವು ಆಫ್ಲೈನ್ ಡ್ಯೂಟಿ ಮಾಡ್ತೀರಿ ಅಂತಂದರೆ ನಿಮ್ಮ ಐ ಡಿನ ಬ್ಲಾಕ್ ಮಾಡ್ತಾರೆ. ಅಂದರೆ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಅಂದರೆ ಅವ್ರಿಗೆ ಲೊಕೇಶನ್ ಗೊತ್ತಾಗುತ್ತೆ ಅಂತ. ಅಂದರೆ ಯಾವಾಗಲೂ ಕೂಡ ಬ್ಯಾಕ್ಗ್ರೌಂಡಲ್ಲಿ ಲೊಕೇಶನ್ ಆನ್ ಇದ್ದೇ ಇರುತ್ತೆ. ಅದರಿಂದಾಗಿ ಒಂದು ಆರ್ಡ್ರ್ ಬಂದಿರುತ್ತೆ, ಆರ್ಡ್ರ್ ಡ್ರಾಪ್ ಎಲ್ಲಿಗೆ ಬಂದಿರುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿರುತ್ತೆ. ನೀವು ಹೋಗ್ತೀರಾ, ಹೋಗಾದ್ಮೇಲೆ ಅಲ್ಲಿ ಆರ್ಡ್ರ್ ಕ್ಯಾನ್ಸಲ್ ಮಾಡ್ಕೊಂಡು ಅವ್ರ ಹತ್ರ ಆಫ್ಲೈನ್ ಅವ್ರಿಗೆ ಕಮಿಷನ್ ಏನು ಕೊಡಬೇಕು, ನನಗೆ ಕೊಡಿ ಸರ್ ನಾನು ಅದನ್ನು ತೊಗೊಂಡೋಗಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನೀವು ಕಲೆಕ್ಟ್ ಮಾಡ್ಕೊತೀರಾ. ಆರ್ಡ್ರನ್ನ ಕಲೆಕ್ಟ್ ಮಾಡ್ಕೊಂಡು ಮತ್ತೆ ನೀವು ಅಲ್ಲಿ ಡ್ರಾಪ್ ಲೊಕೇಶನ್ ಹತ್ರ ಹೋಗ್ತಿರಲ್ಲ, ಆ ಡ್ರಾಪ್ ಲೊಕೇಶನ್ ಹತ್ರ ಹೋದಾಗ ನೀವು ಮತ್ತೆ ಅಲ್ಲಿ ಅಪ್ಲಿಕೇಶನ್ ಆನ್ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ. ಏನಕ್ಕೆ ಅಂತಂದರೆ ಆಲ್ವೇಸ್ ಬ್ಯಾಕ್ಗ್ರೌಂಡಲ್ಲಿ ಇರುತ್ತೆ ಅವ್ರಿಗೆ ಲೊಕೇಶನ್ ಯಾವಾಗಲೂ ಕೂಡ ಸಿಗ್ತಾ ಇರುತ್ತೆ. ಅದರಿಂದಾಗಿ ಅವ್ರಿಗೆ ಈಸಿಯಾಗಿ ಗೊತ್ತಾಗುತ್ತೆ, ಓ ಇವ್ರು ಆಫ್ಲೈನ್ ಆರ್ಡರ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಆಫ್ಲೈನ್ ಆರ್ಡರ್ಸ್ ಮಾಡ್ತಾ ಇರೋ ಕಾರಣಕ್ಕೆ ಏನು ಮಾಡ್ತಾರೆ ಅಂತ ಅಂದರೆ ನಿಮ್ಮ ಐ ಡಿನ ಅವಾಗ ಅವರು ಪರ್ಮನೆಂಟಾಗಿ ಸಸ್ಪೆಂಡ್ ಮಾಡ್ತಾರೆ. ಅಂದರೆ ಒಂದ್ಸಲ ಚಾನ್ಸ್ ಕೊಡ್ತಾರೆ ಅಂತ ಅನ್ಸುತ್ತೆ, ಒಂದ್ಸಲ ಚಾನ್ಸ್ ಕೊಟ್ಬಿಟ್ಟು ಫೋನ್ ಮಾಡಿ ಹೇಳ್ತಾರೆ ಅಂದರೆ ಈ ಥರ ಎಲ್ಲ ಮಾಡ್ತಾ ಇರೋ ನೀವು ಆಫ್ಲೈನ್ ಡ್ಯೂಟೀಸ್ ಮಾಡ್ತಾ ಇರೋ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಆವಾಗಲೂ ಕೂಡ ನೆಕ್ಸ್ಟ್ ಏನಾರು ಅದೇ ರಿಪೀಟ್ ಆಯಿತು ಅಂತಂದರೆ ಏನು ಮಾಡ್ತಾನೆ ಅಂತಂದರೆ ನಿಮ್ಮ ಐ ಡಿನ ಅವನು ಪರ್ಮನೆಂಟಾಗಿ ಬ್ಲಾಕ್ ಮಾಡುವಂಥ ಚಾನ್ಸಸ್ಸು ಕೂಡ ಇದೆ ಅಂತಂದ್ರೆ ಹೇಳ್ತಾವ. ಒಂದೊಂದು ಕಂಪ್ನಿಲಿ ಒಂದೊಂದು ರೂಲ್ಸ್ ಇದ್ದೇ ಇರುತ್ತೆ. ಬಟ್ ಮೇಯ್ನ್ ರೂಲ್ಸು ಇಷ್ಟೇ ಅಂತಂದರೆ ಸ್ಟಾರ್ಟಿಂಗ್ ಇವೆಲ್ಲ ಆಲ್ಮೋಸ್ಟ್ ನೀವು ಅವಾಯ್ಡ್ ಮಾಡಿದ್ರೆ ನಿಮ್ಮ ಐ ಡಿ ಆರಾಮಾಗಿ ಸೇಫಾಗಿ ಇರುತ್ತೆ. ಅಂದರೆ ಹೇಳ್ತಾವ ರೀಸನ್ಗಳಂತ ಅವ್ರ ಹತ್ರ ತುಂಬ ಬೇಜಾನ್ ಇದ್ದಾವೆ. ನೀವು ಎಷ್ಟು ಅವ್ರ ಹತ್ರ ಏನಿಲ್ಲ ಅಂತಂದ್ರೆ ಒಂದು 100ಕ್ಕಿಂತ ಹೆಚ್ಚು ಜಾಸ್ತಿ ರೀಸನ್ ಇದ್ದಾವೆ ಐ ಡಿ ಏನೇನು ಬ್ಲಾಕ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಪ್ರತಿಯೊಂದಕ್ಕೂ ಕೂಡ ಅವರು ರೀಸನ್ ಕೊಟ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ ಐ ಡಿನ ಬ್ಲಾಕ್ ಮಾಡೇ ಮಾಡ್ತಾರೆ. ಅದರಿಂದಾಗಿ ಆದಷ್ಟು ನಿಮ್ಮ ಐ ಡಿಗಳನ್ನ ಸೇಫಾಗಿ ಇಟ್ಕೊಳ್ಳೋಕ್ಕೆ ನೀವು ಟ್ರೈ ಮಾಡಿ. ಸೊ ನಾನು ಹೇಳ್ದಂಗೆ ಇಷ್ಟನ್ನು ನೀವು ಅವಾಯ್ಡ್ ಮಾಡಿದ್ರೆ ಸಾಕು. ಇಷ್ಟನ್ನು ಅವಾಯ್ಡ್ ಮಾಡಿದ್ರೆ ಆಲ್ಮೋಸ್ಟ್ ಅದು ನಿಮ್ಮ ಐ ಡಿ ಸೇಫಾಗಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂತಂದರೆ ಹೊಸ್ದಾಗಿ ಏನೋ ಜಾಯ್ನ್ ಆಗಿರೋರಿಗೆ ಇಲ್ಲ ಅಂತಂದರೆ ಇದ್ರ ಬಗ್ಗೆ ಐಡಿಯಾ ಇಲ್ದವ್ರಿಗೆ ಏನಾಗುತ್ತೆ ಅಂತಂದರೆ ಒಂದು ಐಡಿಯಾ ಬರುತ್ತೆ.
ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡಿದ್ದು. ಏನಕ್ಕೆ ಅಂತಂದರೆ ಐ ಡಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಗೈಸ್. ಐ ಡಿ ಒಂದ್ಸಲ ಹೋದರೆ ಮತ್ತೆ ಬರಲ್ಲ. ಅದರಿಂದಾಗಿ ಐ ಡಿ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆದಷ್ಟು ಸೇಫಾಗಿ ಇಟ್ಕೊಳ್ಳಿ ನಿಮ್ಮ ಐ ಡಿನ ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋ ಅಂತೂ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.